ಸಿದ್ದರಾಮಯ್ಯ ಮೌನವಾಗಿದ್ದಾರೆ. ಸಿಎಂ ಡಿಕೆಶಿಗೆ ಈಗ ಡವ ಶುರುವಾಗಿದೆ. ಟಗರು ಸೈಲೆಂಟ್ ಆಗಿದ್ದಾರೆ. ಬಂಡೆ ಸರ್ಕಾರವೇ ಈಗ ಶೇಕ್ ಆಗಿದೆ. ಸಿಎಂ ಡಿಕೆಶಿ ಸರ್ಕಾರಕ್ಕೆ ಈಗ ಟೆನ್ಷನ್ ಮೇಲೆ ಟೆನ್ಷನ್. ಒಂದು ಕಡೆ ಶಾಸಕರ ಟೆನ್ಷನ್, ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಟೆನ್ಷನ್. ಟಗರು ಸೈಲೆಂಟ್ ಆಗಿದ್ದಾರೆ. ಬಂಡೆ ಸರ್ಕಾರವೇ ಈಗ ಶೇಕ್ ಆಗ್ಲಿಕ್ಕೆ ಹೊರಟಿದೆ. ಸೈಲೆಂಟ್ ಇದ್ದುಕೊಂಡೇ ಸಿದ್ದು ಚೆಕ್ಮೇಟ್ ಕೊಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್ಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮಾತನಾಡುವುದಕ್ಕಿಂತ ಮೌನಕ್ಕೆ ಇದೇ ಮಹಾಶಕ್ತಿ ಅಂತ ಹೇಳಿದ್ದಾರೆ. ಹೀಗಾಗಿ ಆ ಮೌನದಲ್ಲೇ ಇದೇ ಸಿದ್ದು ಮಹಾಯುಕ್ತಿ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯನವರು ಕಾಲಿಟ್ಟಿರಲಿಲ್ಲ. ಸ್ವಲ್ಪ ದೂರದಲ್ಲೇ ಇತ್ತು ಮಾಜಿ ಸಿಎಂ ನಿವಾಸ. ಅಂದರೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರೆಸೆಂಟ್ ಇರಲಿಲ್ಲ. ಆದರೂ ಕಣ್ಣೆತ್ತಿ ನೋಡಲಿಲ್ಲ ಮಾಸ್ ಲೀಡರ್ ಸಿದ್ದು. ಹಾಗಾದ್ರೆ ಟಗರು ಸೈಲೆಂಟ್ ಆಗಿಯೇ ಬಂಡೆ ಸರ್ಕಾರಕ್ಕೆ ಚೆಕ್ಮೇಟ್ ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ. ಅಹಿಂದ ನಾಯಕನಿಲ್ಲದೆ ಮುಗಿದೋಯ್ತು ಪದಗ್ರಹಣ. ಆದರೂ ತಣ್ಣಗಾಗುತ್ತಿಲ್ಲ ಡಿಕೆಶಿ ಆಡಳಿತದಲ್ಲಿ ಬೆಂಕಿ. ಸಿಎಂ ಡಿಕೆ ಸರ್ಕಾರದಲ್ಲಿ ಸಿದ್ದು ಮಾತಿಗೆ ಸಿಗದ ಪ್ರಾಶಸ್ತ್ಯ. ಸಿದ್ದು ಕೇಳಿದವರಿಗೆ ಮಂತ್ರಿಗಿರಿ ಕೊಡದಂತ ಹೈಕಮಾಂಡ್ ವರಿಷ್ಠರು. ಹೀಗಾಗಿ ಸಿದ್ದರಾಮಯ್ಯನವರಿಗೀಗ ಕೋಪ ಬಂದಿದೆ. ಸರ್ಕಾರದ ಮೇಲೆ ಚೆಕ್ಮೇಟ್ ಇಡ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ. ಪ್ರಮಾಣ ವಚನಕ್ಕೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಂದಿರಲಿಲ್ಲ. ಪ್ರಮಾಣ ವಚನ ಮುಗಿದು 7 ದಿನಗಳು ಕಳೆದರೂ ಸಹಿತ ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯನವರು ಬರ್ತಾ ಇಲ್ಲ. ಎಲ್ಲಿಯೂ ಬಹಿರಂಗ ಹೇಳಿಕೆಯನ್ನು ನೀಡುತ್ತಿಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಮೌನವಾಗೇ ಉಳಿದು ಅಹಿಂದ ನಾಯಕನು ಮಹಾತಂತ್ರ ನಡೆಸಿದ್ದಾರಾ? ಡಿಕೆ ಸರ್ಕಾರವನ್ನೇ ಅಲುಗಾಡಿಸುತ್ತಿದೆ ಮಹಾಮೌನ. ಈಗ ಕೈ ಬೆಳವಣಿಗೆಗೆ ಸಾಕ್ಷಿಯಾಗುತ್ತಾ ಸಿದ್ದು ಮಹಾಮೌನ. ಒಂದು ಕಡೆ ಶಾಸಕರು ಅಸಮಾಧಾನದ ಹೊಗೆ ಎಬ್ಬಿಸಿದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿಯೇ ಚೆಕ್ಮೇಟ್ ಇಡ್ತಾ ಇದ್ದಾರೆ. ಒಂದು ಕಡೆ ಹೈಕಮಾಂಡ್ ವರಿಷ್ಠರು ಸಿದ್ದರಾಮಯ್ಯನವರು ನೀಡಿದಂಥ ಆ ಕ್ಯಾಬಿನೆಟ್ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಹೆಸರುಗಳು ಬರಲೇ ಇಲ್ಲ. ಅದಕ್ಕೂ ಕೂಡ ಸಿದ್ದರಾಮಯ್ಯನವರು ಸಿಟ್ಟಿಗಾಗಿದ್ದರು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಬಂದಿರಲಿಲ್ಲ. ಸೊ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಸಿಎಂ ಸಿದ್ದರಾಮಯ್ಯನವರು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಮಹಾಮೌನವನ್ನು ತಾಳಿದ್ದಾರೆ? ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಚೆಕ್ಮೇಟ್ ಇಡ್ತಿದ್ದಾರಾ ಹೇಗೆ ಅಂತ? ಎಸ್, ಹೌದು ಕಾರ್ತಿಕ್. ಏನಂತಂದ್ರೆ ಸಿದ್ದರಾಮಯ್ಯ ಅಂದ್ರೆ ವ್ಯಕ್ತಿ ಅಲ್ಲ, ಸಿದ್ದರಾಮಯ್ಯ ಅಂದ್ರೆ ಅದೊಂದು ಶಕ್ತಿ. ರಾಜ್ಯ ರಾಜಕಾರಣದಲ್ಲಿ ಪಕ್ಷಕ್ಕೂ ಮೀರಿ ಯಾರಾದ್ರೂ ಬೆಳೆದಿದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಅದೆಂತ ತಾಕತ್ತಿದೆ ಅಂದ್ರೆ ತನ್ನದಲ್ಲದ ವ್ಯಕ್ತಿಯನ್ನ ತನ್ನದಲ್ಲದ ಕ್ಷೇತ್ರದಲ್ಲಿ ನಿಲ್ಲಿಸಿಕೊಂಡು ಗೆಲ್ಲಿಸಿಕೊಂಡು ಬರುವಂತ ಸಾಮರ್ಥ್ಯ ಇರೋದು ಸಿದ್ದರಾಮಯ್ಯನವರಿಗೆ ಮಾತ್ರ. ಇದೀಗ ಸಿದ್ದರಾಮಯ್ಯನವರನ್ನ ಪಕ್ಷ ತೆರೆಮರೆಗೆ ಸರಿಸ್ತಿದೆ ಅಂತಂದ್ರೆ ಅದು 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಬಹುದು. ಸಿದ್ದರಾಮಯ್ಯನವರು ಒಂದು ಪಕ್ಷಕ್ಕೂ ಆಚೆ ಅಂದ್ರೆ ಪಕ್ಷಕ್ಕೂ ಮೀರಿ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಸಂಪರ್ಕ ಕಡಿತಗೊಂಡಿದೆ. ಧನ್ಯವಾದ ಕೃಷ್ಣ. ಇನ್ನು ಸಿದ್ದರಾಮಯ್ಯನವರ ಈ ಒಂದು ಮಹಾ ಮೌನಕ್ಕೆ ಈಗ ಡಿಕೆ ಶಿವಕುಮಾರ್ ಒಂದು ಕಡೆ ಶೇಕ್ ಆಗ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಎಂತಹ ಅಹಿಂದ ನಾಯಕರು ಅನ್ನೋದು ಈ ರಾಜಕೀಯ ವಲಯದಲ್ಲಿ ಎಲ್ರಿಗೂ ಗೊತ್ತು. ಸಿದ್ದರಾಮಯ್ಯನವರು ತಮ್ಮದಲ್ಲದ ಕ್ಷೇತ್ರದಲ್ಲೂ ಸಹಿತ ತಮಗೆ ಇಷ್ಟವಾದಂಥ ಶಾಸಕರನ್ನು ನಿಲ್ಲಿಸಿ ಗೆಲ್ಲಿಸಿ ತರುವಂಥ ತಾಕತ್ತಿದ್ದವರು. ಅಂಥವರು ಈಗ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇಲ್ಲ. ಅದೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಬೇಸರ ತಂದಿದೆ. ಹಾಗಾದರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ತಾ ಇದ್ದಾರಾ ಅನ್ನೋ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ತಿಳಿದು ಬರ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ವರಿಷ್ಠರು ಕೂಡ ಸಿದ್ದರಾಮಯ್ಯನವ್ರನ್ನ ವಿರೋಧಿಸಿದ್ದಾರೆ ಅನ್ನೋದು ಕೆಲವೊಂದಿಷ್ಟು ಮಾತುಗಳು ಈಗ ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ.